ಮೊದಲು ಪುರೋಹಿತ ಪ್ರಸನ್ನ ಆದನಂದರೆ ತದನಂತರ ಅರ್ಧ ಫಲ ನಿಮಗೆ ಅಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಈಶ್ವರ. ಒಂದು ಶಿಲೆ, ಒಂದು ಕಲ್ಲನ್ನು ಕೂಡ ಈಶ್ವರನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಲ್ಲಿದೆ ಅಂತಂದರೆ ಒಬ್ಬ ಅರ್ಚಕನ ಹತ್ರ ಇದೆ. ಅದಕ್ಕೆ ಮೊದಲು ಅರ್ಚಕರನ್ನು ನಾನು ಪ್ರಸನ್ನ ಮಾಡಿಕೊಂಡೆ ಅಂತಂದರೆ ಪರಮಾತ್ಮ ತಂತಾನೆ ಬರ್ತಾನೆ. ಯಾಕಂದರೆ ಅವರ ಬಾಯಲ್ಲಿ ನಿರಂತರ ಮಂತ್ರೋಚ್ಚಾರಣ ನಡೀತಾ ಇರುತ್ತೆ. ಮಂತ್ರೋಚ್ಚಾರಣ ಎಂಬುದು ಅದು ದೇವರೇ ಸಾಕ್ಷಾತ್ ಅವ್ರ ಹತ್ರ ಇದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರು ಮಂತ್ರ ಪಠನ ಮಾಡ್ತಾರೋ ಅವ್ರ ಹತ್ರ ಯಾವಾಗಲೂ ಕೂಡ ಇದಾನೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ದೇವಾದೀನಂ ಜಗತ್ಸರ್ವಂ ಮಂತ್ರಾದೀನಾಶ್ಚ ದೇವತಾ ತೇ ಮಂತ್ರಾಹ ಗುರುವಾದೀನಂ. ತಸ್ಮಾತ್ ಗುರುಗಳನ್ನು ನಾವು ಅದೇ ಪುರೋಹಿತರನ್ನಾಗಲಿ ಗುರುಗಳನ್ನಾಗಲಿ ನಾವು ಯಾಕೆ ಆಶ್ರಯ ಮಾಡಬೇಕು, ಅವ್ರು ಯಾಕೆ ಇಷ್ಟು ವಿಶಿಷ್ಟತೆ ಅಂತಂದರೆ ಅದೇ ಹೇಳ್ತಾ ಇದ್ದಾರೆ. ಈ ದೇವಾನುದೇವತೆ ಎಲ್ಲ ಏನು ಜಗತ್ತೇನು ನಡೀತಾ ಇದೆಯಲ್ಲ ಅದೆಲ್ಲ ಯಾರ ಅಂಡರದಲ್ಲಿದೆ, ಯಾರ ಅಧೀನದಲ್ಲಿದೆ ಅಂದರೆ ದೇವಿ ದೇವತರ ಅಧೀನದಲ್ಲಿದೆ ಅಂತ ಹೇಳ್ಬೋದು. ಆ ದೇವಿ ದೇವತರು ಯಾರ ಅಧೀನದಲ್ಲಿದ್ದಾರೆ? ಮಂತ್ರಾಧೀನಾಶ್ಚ ದೇವತಾ ಅಂದರೆ ಮಂತ್ರದ ಅಧೀನದಲ್ಲಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವೆಲ್ಲ ಪೂಜೆ ಮಾಡ್ತೀವಿ. ಓಂ ಭೂ ಮಹಾಗಣಪತಿ ಮಾವಾಹಯಾಮಿ. ಯಾಕೆ ಪರಮಾತ್ಮ ಅಲ್ಲಿ ಬಂದು ಕುಂತ್ಕೊಂಡು ಅವನೆಲ್ಲ ಪೂಜಾ ಕೈಂಕರ್ಯಗಳನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ಅವನಿಗೆ ಮಂತ್ರ ಅಂದರೆ ಇಷ್ಟ. ಪ್ರತಿ ದೇವಿ ದೇವತರಿಗೆ ಅವರಿಗೆ ಮಂತ್ರ ಅಂದರೆ ಪ್ರೀತಿ. ಅದಕ್ಕೆ ನಾವು ಭಕ್ತಿಯಿಂದ ಮಂತ್ರೋಚ್ಚಾರಣೆ ಮಾಡಿದರೆ ಯಾರು ಮಾಡ್ತಾರಲ್ಲ ಅವ್ರ ಹತ್ರ ಬಂದು ಅವರಿಗೆ ಆಶೀರ್ವಾದ ಮಾಡಿ ಅವ್ರ ಮೇಲೆ ಪ್ರಸನ್ನತೆ ಹಾಕ್ತಾರೆ. ಅದಕ್ಕೆ ಅರ್ಚಕರನ್ನು ಮೊದಲು ನಾವೇನು ಮಾಡಬೇಕು? ಪ್ರಸನ್ನತೆ ಮಾಡಬೇಕು.